ಬಂಜಾರ ಕೋರ್ಸಿಗೆ ಬಂದು ಕೊಟ್ರಿ ಅಲ್ಲ ಕೊಟ್ಟು ಬರೋ ಹೊರಗೆ ಹೋಗ್ತಾನೆ ತಂಗೆ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರನ್ನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೇರೆ ಇವತ್ತು ಶನಿವಾರ ಬೆಳಗ್ಗೆ 7 ಗಂಟೆ ಆಗಿತ್ತು. ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ. ಸೋರೆಕಾಯಿ ಹಾಕಿಬಿಟ್ಟು ಮಸ್ತಾಗಿ ಟೇಸ್ಟಿಯಾಗಿ ಹೊಸ ರೀತಿ ಒಳಗೆ ಒಂದು ರೆಸಿಪಿನ ಟ್ರೈ ಮಾಡಿದ್ದೇವೆ. ಭಾಳ ಮಸ್ತ್ ಬಂದಿತ್ತು. ಡೈಲಿ ಒಂದೇ ರೀತಿ ನಾಷ್ಟ ಮಾಡೋಕ್ಕಿಂತ ಈ ರೀತಿ ಸ್ವಲ್ಪ ವೆರೈಟಿಯಾಗಿ ಮತ್ತು ಹೊಸ ರೀತಿ ಒಳಗೆ ಮಾಡಿಬಿಟ್ರೆ ಮಸ್ತ್ನೂ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ. ಅದನ್ನ ಟ್ರೈ ಮಾಡಿದ್ದೆ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ಮತ್ತು ಟೇಸ್ಟ್ನು ಮಸ್ತಾಗಿತ್ತು ರೀ, ಸಖತ್ತಾಗಿತ್ತು. ಫಸ್ಟಿಗೆ ಏನೈತಿಲ್ಲ, ನಾನು ಸೋರೆಕಾಯ್ದು ನಾಷ್ಟ ಮಾಡೋಕ್ಕೇನೈತಿಲ್ಲ ಅದನ್ನ ಸೋರೆಕಾಯಿ ಮೇಲಿಂದ ಈ ರೀತಿ ಸೊಪ್ಪಿನ ತೊಗೊಂಡ್ಬಿಡ್ತೀನಿ ರೀ. ಫಸ್ಟಿಗೆ ಏನೈತಿಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ. ಮತ್ತು ಒಂದೆರಡು ಬಟಾಟಿನ ಮ್ಯಾಲಿನ ಸಪ್ಪಿ ತೆಗೆದು ನೀರೊಳಗೆ ಹಾಕಿಟ್ಟಿದ್ದೀನಿ. ಮತ್ತು ಒಂದು 4 ಉಳ್ಳಾಗಡ್ಡಿ ಬೇಕು ರೀ, ನಾನು ಸಣ್ಣ ಅವನ್ನ ಸ್ವಲ್ಪ ಸಪ್ಪಿ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ ರೀ. ಮನಗಿದ್ರೆ ಕಡ್ಲೆಕಾಳು ಮತ್ತು ಬಟಾಟಿನ ಕುದಿಸಾಕಿಟ್ಟಿದ್ದೀನಿ. ಈಗ ಜ್ಯೂಸ್ ಮಾಡೋಕೆ ಏನೈತಲ್ರಿ, ನಾರ್ಮಲಾಗಿ ಯಾವಾಗಲೂ ಮಾಡ್ತಿಲ್ಲ ಅದೇ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಬೆಳಿಗ್ಗೆ ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ರೆ ನಮಗೂ ಅಡುಗೆ ಮಾಡೋಕ್ಕೆ ಎನರ್ಜಿ ಬರ್ತೈತಲ್ರಿ. ಹೀಗಾಗಿ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ ಸೋಸಾಕೆ. ಅದನ್ನ ಸ್ವಲ್ಪ ಜ್ಯೂಸ್ ಎಲ್ಲ ಕೆಳಗೆ ಬಂದ ಕೂಡಲೇ ಅಂದರೆ ಸೋಸಿದ ಕೂಡಲೇ ಆಮೇಲೆ ಕುಡಿಬೇಕಂತೇಳಿ ಇಟ್ಟಿದ್ದೀನಿ ರೀ. ಈಗ ಸೋರೆಕಾಯ್ದು ನಾಷ್ಟ ಮಾಡೋಕೆ ಏನೈತಿಲ್ಲ, ಫಸ್ಟಿಗೆ ಸೋರೆಕಾಯಿ ಈ ರೀತಿ ಹರ್ಚ್ಕೊಂಡೆ ಇಟ್ಕೋಬೇಕ್ರಿ. ಮತ್ತು ಒಂದು 4 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ನಾನು, ಅಂದರೆ ಮೀಡಿಯಮ್ ಸೈಜ್ ಅದಾವ್ರಿ. ಭಾಳ ದೊಡ್ಡೂ ಇಲ್ಲ ಭಾಳ ಸಣ್ಣೂ ಇಲ್ಲ. ಒಂದು 4 ಉಳ್ಳಾಗಡ್ಡಿ ತೊಗೊಂಡ್ಬಿಟ್ಟು ಈ ರೀತಿ ಮಿಕ್ಸರ್ಗೆ ಹಾಕಿ ಸ್ವಲ್ಪ ಚಾಪ್ ಮಾಡ್ಕೊಂಡಿದ್ದೀನಿ ರೀ. ಅಂದರೆ ಕೈಲಿ ಆದ್ರೆ ಭಾಳ ತನಕ ಆಗುತ್ತಲ್ಲ, ಅದಕ್ಕಂತೇಳಿ ಮಿಕ್ಸರ್ ಒಳಗೆ ಹಾಕಿಬಿಟ್ರೆ ಪಟ್ಟಂತೆ ಆಗುತ್ತೆ. ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ಗಡಿಬಿಡಿ ಇರ್ತೈತಿ ಕೆಲಸ ರೀ. ಅಂದ್ರೆ ಕಾಲೇಜ್ಗೆ ಹೋಗಕಾಲತ್ತನು, ಹೀಗಾಗಿ 8 ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಅದಕ್ಕಂತ ಮಿಕ್ಸರ್ ಒಳಗಾದ್ರೆ ಪಟ್ಟಂತೆ ಆಗುತ್ತಂತ ಈ ರೀತಿ ಮಾಡ್ಕೊಂಡಿದ್ರಿ. ಒಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿ ಇಟ್ಟಿದ್ದೀನಿ ಮತ್ತು ಒಂದು ಸ್ವಲ್ಪ ಸೋರೆಕಾಯಿ ಸಂಗಟ ಮಿಕ್ಸ್ ಮಾಡಿದ್ದೀನಿ ರೀ. ಅಂದರೆ ಸ್ವಲ್ಪ ಇದು ಒಗ್ಗರ್ನಿಗೆ ಹಾಕಕ್ಕೆ ಬೇಕು ನಂಗೆ, ಮೊಸರು ಒಗ್ಗರಣೆ ಮಾಡ್ಕೊಳಕ್ಕೆ. ಮತ್ತು ಅದೇ ಮಿಕ್ಸರ್ ಜಾರ್ಗೆ ಏನೈತಲ್ರಿ, 1-2 ಬಟಾಟಿನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಅಂದರೆ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿ ಹಾಕಿದ್ದೀನಿ. ನಾನು ನಿನ್ನೆ ರಾತ್ರಿನೇ ರೀ 1 ಗ್ಲಾಸ್ ಅಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ರಾತ್ರಿ ನಾಷ್ಟಕ್ಕೆ ಏನು ಮಾಡಬೇಕಪ್ಪ ಅಂತ ವಿಚಾರ ಮಾಡಾಕತ್ತಿದ್ದೆ ರೀ, ನಾಳೆ ಬೆಳಿಗ್ಗೆ ನಾಷ್ಟಕ್ಕೆ ಏನು ಮಾಡ್ಬೇಕಂತೇಳಿ. ಆವಾಗ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದ್ದೆ. ಸೋರೆಕಾಯಿಂದ ಈ ರೀತಿ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕಂತೇಳಿ. ಜಾಸ್ತಿ ಏನು ಬೇಕಾಗಿಲ್ಲ ರೀ, ಒಂದು ಸಣ್ಣ ಲೋಟದಷ್ಟು ಅಕ್ಕಿ ನೆನೆಸಿಟ್ಕೊಂಡ್ರೆ ಆಯಿತು. ಈಗ ಅಕ್ಕಿ ಮತ್ತು ಬಟಾಟಿ ಹಾಕಿದ್ದೆ, ರುಬ್ಕೊಂಡಿದ್ದೆ ರೀ. ಫಸ್ಟಿಗೆ ಹಾಕಬೇಕಿತ್ತು ಮೆಣಸಿನ್ಕಾಯಿ, ನೆನಪಾಗಿತ್ತಿಲ್ಲ. ಅವಾಗ ಹಿಂದಿಗಡೆ 1-3 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕ್ಬೋದು, ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ಪು ಮಾಡ್ಬೋದು. ನೀವು ಸಣ್ಣಗೆ ಕಟ್ ಮಾಡಿದ್ರು ಹಾಕ್ಬೋದು. ಬಟ್ ನಾನು ಈ ರೀತಿ ಮಿಕ್ಸರ್ಗೆ ಹಾಕಿ ರುಬ್ಕೊತೀನಿ ರೀ. ಯಾಕಂದ್ರೆ ಬಾಯಿಗೆ ಬಂದ ತಕ್ಷಣ ಮಕ್ಕಳು ಶುಂಠಿ ಆಗಲಿ ಮೆಣಸಿನ್ಕಾಯಿ ಆಗಲಿ ಇಷ್ಟಪಡೋಂಗಿಲ್ಲ ರೀ. ಅದಕ್ಕಂತ ಮಿಕ್ಸರ್ಗೆ ಹಾಕಿ ರುಬ್ಕೊಂಡೆ ನಾನು. ನಮ್ಮ ತನು ಇದ್ರೆ ರೆಡಿ ಹಾಕತ್ತಿದ್ಲು, ಹೆಣ್ಣಲ್ಲಿ ಹಾಕ್ರಿ ಮಮ್ಮಿ ಅಂತೇಳಿ ಬಂದಿದ್ಲು. ಅಕ್ಕಿಗಷ್ಟು ಹೆಣ್ಣಲ್ಲಿ ಹಾಕಿಬಿಟ್ಟು ಈಗ ಮತ್ತೆ ಏನು ರುಬ್ಕೊಂಡಿದ್ದೆ ಅಲ್ರಿ, ಶುಂಠಿ ಬಟಾಟಿ ಮತ್ತು 1 ಗ್ಲಾಸ್ ಅಷ್ಟು ಅಕ್ಕಿ ನೆನೆಸಿಟ್ಟಿದ್ದು, ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಕೊಂಡಿದ್ದು ಒಂದು ಬೊಗೋಣಿ ತೆಗೆದು ಇಟ್ಕೊಂಡ್ಬಿಟ್ಟು, ಮತ್ತು ಚಾಪ್ ಮಾಡಿ ಇಟ್ಟಿದ್ದು ಉಳ್ಳಾಗಡ್ಡಿ ಮತ್ತು ಹೆಚ್ಚಿಟ್ಟಿದ್ದ ಸೋರೆಕಾಯಿ ರೀ. ಸೋರೆಕಾಯಿ ಅಂತೂ 1 kg ಆಗುತ್ತಿದ್ದು ಅಷ್ಟು ಹಾಕಿದ್ದೀನಿ ನಾನು. ಅಂದರೆ ನಿಮ್ಗೆ ಕಮ್ಮಿ ಬೇಕಾದ್ರೆ ಕಮ್ಮಿನೂ ಹಾಕೋಬೋದು. ಬಟ್ ನನ್ನ ಕಡೆ ಎಷ್ಟಿತ್ತಲ್ಲ, ಒಂದು ದೊಡ್ಡ ಸೈಜು ಸೋರೆಕಾಯಿ ಇತ್ತು, ಅದನ್ನೆಲ್ಲ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಭಾಳ ಮಸ್ತ್ ಹಾಕೈತಿ. ಮತ್ತು ಜ್ಯೂಸ್ ಮಾಡಿಕ್ಷಿಂದ ಏನು ಸೋಸಾಕಿಟ್ಟಿದ್ದರೆ ಅದನ್ನೂ ಹಾಕಿದ್ದೀನಿ. ಯಾಕೆ ವೇಸ್ಟ್ ಮಾಡೋದಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಜ್ವೈನು ಮತ್ತು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ನಿಮಗೆ ಬೇಕಂದ್ರೆ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಹಾಕ್ತೀನಿ ರೀ. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಬೆಳಗ್ಗೆ ಎದ್ದು ಇಷ್ಟು ಓಡಾಡೋದು ಇರ್ತೈತೆ ನೋಡಿರಿ, ಆ ಕಡೆಯೊಮ್ಮೆ ಈ ಕಡೆಯೊಮ್ಮೆ ಎಲ್ಲ ರೆಡಿ ಮಾಡ್ಕೋ ತನಕ. ಎಷ್ಟೇ ಜಲ್ದಿ ಎದ್ಬಿಟ್ರೂ ಇಷ್ಟು ಗಡಿಬಿಡಿ ಆಗೋದನ್ನು. ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೆಲ್ಲ ಹಾಕಿ ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ರೆ ಐತ್ರಿ, ಇದು ನಾಷ್ಟಕ್ಕೆ ಮಾಡೋಕ್ಕೆ ರೆಡಿ ಆಗುತ್ತೆ. ನೀವು ಇದಕ್ಕೆ ದೋಸೆ ಆದರೂ ಅನ್ಬೋದು. ಮತ್ತು ಸೋರೆಕಾಯ್ದು ಚೀಲ ಅಂತ್ರಿ ನನ್ನ ಮಗ ಹೆಸರು ಇಟ್ಟಾನದು. ಅಂದರೆ ಕಲ್ಲಿ ಹಿಟ್ಟಿನ ಚೀಲ ಮತ್ತು ಇದು ಹಿಂದಿ ಒಳಗೆ ಹೇಳ್ತಾರಲ್ರಿ, ಅದನ್ನ ನೋಡಿಬಿಟ್ಟು ಅದನ್ನ ಇದಕ್ಕೆ ಸೋರೆಕಾಯಿ ಚೀಲ ಅಂತಂದಾನು. ಬಟ್ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಾನಂತೂ ನನಗೆ ಹೊಸ ರೀತಿ ಒಳಗೆ ಟ್ರೈ ಮಾಡ್ಬೇಕಂತ ಅನ್ನಿಸ್ತಾ ಟ್ರೈ ಮಾಡಿದ್ದೆ ರೀ. ಭಾಳ ಮಸ್ತ್ ಬಂದಿತ್ತು.
ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೇದಲ್ರಿ. ಮಕ್ಕಳು ಪಲ್ಯ ಮಾಡಿ ಚಪಾತಿ ಮಾಡಿ ಕೊಟ್ರೆ ಅಷ್ಟೊಂದು ಇಷ್ಟಪಡೋಂಗಿಲ್ಲ, ಎಲ್ಲ ಪಲ್ಯ ಎಲ್ಲ ಹಂಗೆ ಇಟ್ಬಿಡ್ತಾರೆ. ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಪಲ್ಯ ಅದು ತೆಗಿಯಾಕೂ ಬರೋಂಗಿಲ್ಲ ಮತ್ತು ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಆಗ್ತೈತಿ ಮತ್ತು ಮೆತ್ತಗೆ ಬಾಯಿ ಒಳಗೆ ಇಷ್ಟಪಟ್ಟು ತಿಂತಾರೆ. ಈಗ ತವಿ ಕಾಸಕ್ಕೆ ಇಟ್ಟಿದ್ದೀನಿ ರೀ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದು ಮಾಡ್ಕೊತಿದ್ರೆ ನಾನು ಡಬ್ಬಿಗೆ ಹಾಕಕ್ಕೆ. ಮತ್ತು ನಾನು ನಾಷ್ಟ ಮಾಡೋಕ್ಕಿಂತಲೂ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊತೀನಿ. ಯಾಕಂದರೆ ಡಬ್ಬಿಗೆ ಈ ರೀತಿ ಮಾಡಿ ಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತ್ರಿ. ಮತ್ತು ಡಬ್ಬಿ ಕಟ್ಟಕ್ಕೂ ಈಜಿ ಆಗ್ತೈತಿ, ಒಂದ್ರ ಮೇಲೆ ಒಂದು ಇಟ್ಟು ಕಟ್ಟಕ್ಕೆ. ದೊಡ್ಡ ಸೈಜ್ ಮಾಡಿಬಿಟ್ರೆ ಏನಾಗುತ್ತಲ್ಲ ಮತ್ತು ಮುರಿದ್ಬಿಟ್ಟು ಹಾಕಬೇಕಾಗುತ್ತೆ. ಅದಕ್ಕಂತ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ರಿ ನಾನು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡು ಸೈಡ್ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಐತ್ರಿ ಮಸ್ತಾಗಿ ಡಬ್ಬಿ ಕಟ್ಟಕ್ಕೆ ಈ ರೀತಿ ಆಗುತ್ತೆ ನೋಡ್ರಿ. ಸೋರೆಕಾಯಿ ದೋಸೆ ಆದರೂ ಅನ್ಬೋದು, ಚೀಲ ಆದರೂ ಅನ್ಬೋದು. ನಾನು ಸೋರೆಕಾಯಿಂದ ಎಷ್ಟು ವೆರೈಟಿ ಮಾಡಿ ತೋರಿಸಿದ್ದು ನನಗೂ ನೆನಪಿಲ್ಲ ರೀ. ನನಗೆ ತಲೆ ಒಳಗೆ ಏನು ಬರ್ತಿದ್ದಿಲ್ಲ ಅದನ್ನೇ ಮಾಡಿಬಿಡ್ತೀನಿ ನಾನು. ಅಂದರೆ ಟೇಸ್ಟ್ ಮಾಡೋದು ಅಷ್ಟೇ ರೀ. ಅಂದರೆ ನಾರ್ಮಲಾಗಿ ಖಾರ ಉಪ್ಪು ಏನು ಹಾಕ್ತೀವಲ್ಲ ಅದನ್ನೇ ಹಾಕಿಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಅಷ್ಟೇ. ಗೋಧಿ ಹಿಟ್ಟು ಹಾಕಿ ಮಾಡಿದ್ದೆ ಅಲ್ರಿ. ಮೊನ್ನೆ ಅಕ್ಕಿ ನೆನೆಸ್ಬಿಟ್ಟು ಸೋರೆಕಾಯಿ ನೈಸಾಗಿ ಪೇಸ್ಟ್ ಮಾಡಿ ದೋಸೆ ಮಾಡ್ಕೊಂಡಿದ್ದೆ. ಬಟ್ ಇದೊಂಥರ ಡಿಫ್ರೆಂಟಾಗಿತ್ತು. ಮತ್ತು ಸ್ವಲ್ಪ ಬಟಾಟಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡಿದ್ದೆಲ್ಲ ಸ್ವಲ್ಪ ಟೇಸ್ಟ್ ಆಗಿತ್ತು. ಮತ್ತು ಮಕ್ಕಳಿಗೆ ದಿನ ಒಂದೇ ರೀತಿ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲಲ್ರಿ. ಮನೆಯೊಳಗೆ ಇದ್ದಿದ್ದನ್ನು ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತಿ, ನಮಗೂ ಖುಷಿ ಆಗ್ತೈತಿ. ಭಾಳ ಮಸ್ತ್ ಬಂದಿದ್ದು ನೋಡಿರಿ. ದೊಡ್ಡ ಸೈಜ್ ಹಾಕಿ ಈ ರೀತಿ ಎರಡು ಸೈಡ್ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಅವನು ರೆಡಿ ಆಗ್ತಾವೆ. ಹಾಗಾರಿ ಎಷ್ಟು ಮಸ್ತಾಗಿ ಕಲರ್ಫುಲ್ ಕಾಣಿಸಾಕತ್ತೈತಿ. ಸೋರೆಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲಲ್ಲ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ರೀ ನಾವು ಸೋರೆಕಾಯಿ ಹಾಕಿವಿ ಅಂಥೇಳಿ ಇಷ್ಟಪಟ್ಟು ತಿಂತಾರೋ. ಈಗಿನ ಮಕ್ಕಳಂತೂ ತರಕಾರಿ ತಿನ್ನೋಕೆ ಒಲ್ಲ ಅಂತಾರೆ. ಪಲ್ಯ ಗಿಲ್ಲೆ ಮಾಡಿಕೊಟ್ರೆ ಅದು ಅಲ್ಲ ಇದು ಅಲ್ಲ ಅಂತೇಳಿ ಡಿಮ್ಯಾಂಡ್ ಮಾಡ್ತಾರಲ್ಲ, ಅವ್ರಿಗೆ ಯಾವುದು ಇಷ್ಟ ಇರೋಂಗಿಲ್ಲ. ಈ ರೀತಿ ಮಾಡಿ ಕೊಟ್ಬಿಡೋದ್ರಿ. ಅವ್ರಿಗೆ ತೆಗ್ಯಾಕೂ ಬರಬಾರ್ದು, ಅದು ಮತ್ತು ಇಷ್ಟನೂ ಆಗಬೇಕು. ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ. ಈಗ ಸೋರೆಕಾಯ್ದು ನನ್ನ ಮಗನಿಗೆ ಏನು ಬಟಾಟಿ ಮತ್ತು ಕಡ್ಲೆಕಾಳು ಕುದಿಸಿಟ್ಟಿದ್ದೆ ಅಲ್ರಿ, ಅದನ್ನ ಸ್ವಲ್ಪ ಸುಲಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕಂತೇಳಿ ಹಾಕಾಕತ್ತಿದ್ದೀನಿ ನೋಡಿರಿ. ಅವನು ಬಂದ ಕೂಡಲೇ ನಾಷ್ಟಕ್ಕೆ ಸಂಗಟ ಅದನ್ನು ಸ್ವಲ್ಪ ಕೊಡ್ತೀನಿ. ಅದಕ್ಕಂತೇಳಿ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಬಟಾಟಿನ ಸುಲಿದು ಇಟ್ಟಿದ್ದೀನಿ. ಈ ಕಡೆ ಹಂಗೆ ಸೋರೆಕಾಯ್ದು ಅದು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ. ಇದಕ್ಕೆ ದೋಸೆ ಆದರೂ ಅನ್ಬೋದು, ನನ್ನ ಮಗನಿಗತ್ಲೆ ಚೀಲ ಆದರೂ ಅನ್ಬೋದು. ಚೀಲ ಅಂದ್ರೆ ನಮ್ಮ ಭಾಷೆ ಒಳಗೆ ಕನ್ನಡದೊಳಗೆ ಅದು ಬೇರೆನೇ ಆಗುತ್ತೆ ರೀ. ಅಂದರೆ ಚೀಲ ಅಂದ್ರೆ ನಾವು ಕೈ ಚೀಲಕ್ಕೆಲ್ಲ ಚೀಲ ಅಂತೀವಿ, ಹಿಂದಿ ಒಳಗೆ ಚೀಲ ಅಂತಾರೆ ಮಮ್ಮಿ ಅಂತ ಹೇಳಕತ್ತಿದ್ದಾರೆ. ಈಗ ಎಲ್ಲರದ್ದು ನಾಷ್ಟ ಆಯಿತು, ನಂದು ನಾಷ್ಟ ಸ್ಟಾರ್ಟ್ ಆಗೈತೆ ನೋಡಿರಿ. ಮಸ್ತಿಗೆ ಸೋರೆಕಾಯ್ದು ದೋಸೆ ಆದರೂ ಅನ್ಬೋದು ಅಥವಾ ಏನಾದರೂ ಅನ್ಬೋದು. ಬಟ್ ಒಟ್ಟಿನಲ್ಲಿ ಮಸ್ತಾಗಿ ರೆಡಿಯಾಗಿದ್ದು ರೀ. ನಮಗೇನು ಬೇಕಂದ್ರೆ ಟೇಸ್ಟ್ ಇರಬೇಕು ಮತ್ತು ಆರೋಗ್ಯಕ್ಕೆ ಒಳ್ಳೇದಿರ್ಬೇಕು ರೀ. ಅಷ್ಟಿದ್ರೆ ಸಾಕು. ಅದ್ರ ಹೆಸರು ಇಂಪಾರ್ಟೆಂಟ್ ಇಲ್ಲ ನಮ್ಗೆ, ಒಟ್ಟು ಟೇಸ್ಟ್ ಇದ್ರೆ ಸಾಕು. ಇವತ್ತು ಬೆಳಗ್ಗೆ ಏನು ಮಾಡೀನಿ ನೋಡಿರಿ, ನಂದು ಟ್ರೈಫಾಯ್ಡ್ ಏನೈತಲ್ಲ ಮುರಿದೈತಿ. ಅದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತಿ. ಯಾಕಂದ್ರೆ ಮೇನ್ ಬೇಕಾಗಿದ್ದ ಅದ ರೀ ಇಡುವ ಮಾಡೋಕ್ಕೆ. ಬಟ್ ಈ ರೀತಿ ಕೈ ಕೊಟ್ಬಿಡ್ತಂದ್ರೆ ಭಾಳ ಟೆನ್ಷನ್ ಆಗುತ್ತೆ. ಬಟ್ ಮುರಿದೈತಿ, ಏನೂ ಮಾಡೋಕ್ಕಾಗಂಗಿಲ್ಲ. ಈಗಂತೂ ಹೊಸ ತೊಳಕ್ಕೆ ಆಗಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ಏನಾದರೂ ಮಾಡಿ ರಿಪೇರಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾದರೂ ಮಾಡಬೇಕು. ಇಷ್ಟೋ ತನಕ ಬಾಂಡೆನೂ ತೊಳೆದು ಮತ್ತು ಅರ್ಬಿ ತೊಳೆದು ಎಲ್ಲ ಇಟ್ಟಿದ್ದೀನಿ ರೀ. ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಏನಿತ್ತಲ್ಲ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಂಡೆಕಾಯಿ ಚಟ್ನಿ ಮತ್ತು ಜೋಳದ ರೊಟ್ಟಿ ಮಾಡ್ಬೇಕಂತ ಬೆಂಡೆಕಾಯಿನ ಕಟ್ ಮಾಡ್ಕೊಳಕತ್ತಿದ್ದೀನಿ ರೀ. ಬೆಂಡೆಕಾಯಿ ಎಲ್ಲ ಹುರ್ಕೊಂಡ್ಬಿಟ್ಟು ಅದನ್ನ ಚಟ್ನಿ ಮಾಡಿ ಆಮೇಲೆ ಬಿಸಿ ರೊಟ್ಟಿ ಮಾಡಿದ್ರೆ ಆಯ್ತು ರೀ. ನನ್ನ ಮಗ ಇದ್ದರೆ ಏನೋ ಬೆಂಡೆಕಾಯಿ ಒಳಗೆ ಹೊಸ ರೆಸಿಪಿ ಮಾಡ್ತಾನಂತವ. ಅಂದ್ರೆ ಅದಕ್ಕೆ ಮೊಸರು ಏನೋ ಹಾಕಿಬಿಟ್ಟು ಪಲ್ಯ ಮಾಡ್ತೀನಿ ರೀ ಮಮ್ಮಿ, ನಂಗೆ ಸ್ವಲ್ಪ ಬೆಂಡೆಕಾಯಿ ಇಡ ಅಂತ ಹೇಳಿದ. ಅದಕ್ಕಂತ ಒಂದು ಸ್ವಲ್ಪ ಬೆಂಡೆಕಾಯಿ ಇಟ್ಬಿಟ್ಟು ನಾನು ಸ್ವಲ್ಪ ಚಟ್ನಿ ಮಾಡಾಕತ್ತಿದ್ದೀನಿ ರೀ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ ಬಿಸಿ ರೊಟ್ಟಿ ಮತ್ತು ಬೆಂಡೆಕಾಯಿ ಚಟ್ನಿ, ಭಾಳ ಇಷ್ಟಪಡ್ತಾರೆ ಅವರು. ಯಾವಾಗಲೂ ಏನು ಹಿಂದಕ್ಕಿನ ರೆಸಿಪಿ ಅದಾವಲ್ರಿ ಹಂಗೆ ಹಳೆಯ ರೆಸಿಪಿನೇ ಇಷ್ಟಪಡ್ತಾರೆ. ಬೆಂಡೆಕಾಯಿ ಚಟ್ನಿ ಆಗಲಿ, ಉಳ್ಳಾಗಡ್ಡಿ ಚಟ್ನಿ ಆಗಲಿ ಮತ್ತು ಪುಂಡಿ ಪಲ್ಲೆ ಚಟ್ನಿ, ಇಂಥ ಚಟ್ನಿನೇ ಇಷ್ಟಪಡ್ತಾರೆ. ಈಗ ಒಂದು 2 ಮೆಣಸಿನ್ಕಾಯಿ ಮತ್ತು ಬೆಂಡೆಕಾಯಿನ ಹುರಿದು ತೆಗೆದು ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ತಣ್ಣಗಾಗಲಂತ ಬಿಟ್ಟಿದ್ದೆ. ಈಗ ಚಟ್ನಿ ಕುಟ್ಕೊಳಕತ್ತಿದ್ದೀನಿ ನೋಡಿರಿ. ಚಟ್ನಿ ಕುಟ್ಟಕ್ಕೇನೈತಲ್ಲ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1-2 ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಹಾಕಿದ್ದೀನಿ ರೀ. ನೀವು ಖಾರ ಜಾಸ್ತಿ ಬೇಕಂದ್ರೆ ಹಾಕ್ಬೋದು. ಬಟ್ ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿ ತಿನ್ನೋದು. ಮತ್ತು ಬೆಂಡೆಕಾಯಿ ಚಟ್ನಿಗೆ ಸ್ವಲ್ಪ ಖಾರ ಕಮ್ಮಿ ಇದ್ರೇ ಟೇಸ್ಟ್ ಆಗುತ್ತೆ ರೀ. ಮತ್ತು ಕೊತ್ತಂಬರಿ ಹಾಕಿ ಸಣ್ಣಗೆ ಕುಟ್ಕೋಬೇಕ್ರಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಉಪ್ಪು ಮತ್ತು ಹಾಕಿ ಸಣ್ಣಗೆ ಕುಟ್ಕೋಬೇಕ್ರಿ. ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ ಸಣ್ಣಗೆ ಕುಟ್ಬಿಟ್ಟು ಆಮೇಲೆ ಬೆಂಡೆಕಾಯಿ ಹಾಕಿ ಸ್ವಲ್ಪ ಜಜ್ಕೋಬೇಕ್ರಿ. ಭಾಳ ಸಣ್ಣ ಮಾಡ್ಕೊಳಕ್ಕೆ ಹೋಗಬಾರ್ದು.
ಈ ರೀತಿ ಸ್ವಲ್ಪ ಜಜ್ಕೊಂಡ್ಬಿಟ್ಟು ಅದು ಬೆಂಡಿಕಾಯಿ ಐತಲ್ಲ ಸ್ವಲ್ಪ ಜಜ್ಕೊಂಡ್ಬಿಟ್ರೆ ಅದು ಚಟ್ನಿ ರೆಡಿ ಆಗುತ್ತೆ ರೀ. ಜಾಸ್ತಿ ಹೊತ್ತು ಕುಟ್ಕೊಳ್ಳೋದು ಅವಶ್ಯಕತೆ ಬೀಳಂಗಿಲ್ಲ. ಈಗ ಮಸ್ತಾಗೆ ಈ ರೀತಿ ಚಟ್ನಿ ರೆಡಿ ಆಗೈತೆ ನೋಡ್ರಿ. ಭಾಳ ಸಣ್ಣ ಮಾಡ್ಕೊಳಕ್ಕೆ ಹೋಗಬಾರ್ದು. ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯ್ತು ರೀ. ಈಗ ಮಸ್ತಾಗಿ ಬೆಂಡಿಕಾಯಿ ಚಟ್ನಿ ರೆಡಿ ಆಗೈತೆ ನೋಡ್ರಿ. ಇನ್ನು ರೊಟ್ಟಿ ಮಾಡ್ಕೋಬೇಕು. ಜೋಳದ ರೊಟ್ಟಿ ಸಂಗಟಂತೂ ಭಾಳ ಮಸ್ತ್ ಹತ್ತೈತಿ. ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲ ರೀ. ಏನಪ್ಪ ಇದು ಲಾಲಿ ಥರ ಐತಿ ಅಂತಾರಲ್ಲ ರೀ. ಪಿಜ್ಜಾ ಒಳಗೆ ಎಷ್ಟೆಷ್ಟು ಅದೇನು ಅಂತಾರೆ ಈ ಥರ ಅದು ಏನಂತಾರಪ್ಪ ಚೀಸ್ ಬರ್ತೈತಲ್ಲ ಅದನ್ನೆಲ್ಲ ಇಷ್ಟಪಟ್ಟು ತಿಂತಾರೆ. ಒಬ್ಬೊಬ್ರಿಗೆ ಈ ರೀತಿ ಬೆಂಡಿಕಾಯಿ ಚಟ್ನಿ ಇಷ್ಟ ಆಗಂಗಿಲ್ಲ. ಬಟ್ ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ ಬೆಂಡಿಕಾಯಿ ಚಟ್ನಿ. ನ್ಯಾಚುರಲ್ಲಾಗಿ ಅದು ಜೆಲ್ ಇರ್ತೈತಲ್ರಿ, ಅದು ನಮ್ಮ ಕೈಕಾಲು ಬರಂಗಿಲ್ಲ ಮತ್ತು ನಮ್ಮ ಎಲುವಿಗೆ ಭಾಳ ಚಲೋ ಅಂತ ಹೇಳ್ತಾರೆ. ಅಂದರೆ ಇನ್ನೂ ಜಾಸ್ತಿ ಅದಾವ್ರ ಬೆನಿಫಿಟ್, ಬಟ್ ನನಗೆ ಗೊತ್ತಿರೋದು ಅಷ್ಟೇ. ಮತ್ತು ನಾನು ಅಷ್ಟೊಂದು ತಿಳ್ಕೊಂಡಿಲ್ಲ. ಒಟ್ಟಿನಲ್ಲಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೈತೆ ಅಂದ್ರೆ ನಾವು ಅದು ತಿನ್ನೋಕೆ ಇಷ್ಟಪಡ್ಬೇಕು ಅಷ್ಟೇ ರೀ. ಈಗ ಜೋಳದ ರೊಟ್ಟಿನೂ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ. ಅವಾಗೆಲ್ಲ ಹಿಂದಕ್ಕೆ ಇಂಥ ಅಡುಗೆನೇ ಊಟ ಮಾಡ್ತಿದ್ರು. ಈಗೆಲ್ಲ ಜಾಸ್ತಿ ಚಪಾತಿ ಮತ್ತು ರೈಸ್ ತಿಂತಾರೆ. ಅವಾಗ ರೊಟ್ಟಿ ಮತ್ತು ಚಟ್ನಿ ಮತ್ತು ಪಲ್ಯಗಳು ಜಾಸ್ತಿ ತಿಂತಿದ್ರು. ಅವಾಗ ಆರೋಗ್ಯವಾಗಿದ್ದರು. ಈಗ ನಾವು ಏನು ಮಾಡೀವಿ ಬರೀ ಅನ್ನ ತಿಂದೆ, ಅವಲಕ್ಕಿ ತಿಂದೆ, ಏನಾದ್ರು ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ಹಿಂಗೆ ಮಾಡ್ತೀವಿ. ಈಗ ಜಲ್ದಿನೇ ಕೈಕಾಲು ನೋವು ಬರೋದು, ಜಲ್ದಿನೇ ಕಣ್ಣು ಕಾಣಿಸಂಗಿಲ್ಲ, ಎಲ್ಲನೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಯಾವ್ರಿ. ಅವಾಗ ನಮ್ಮ ಅಜ್ಜಿಗಳಿಗೆ ಅದು ಎಷ್ಟು ಕೆಲಸ ಮಾಡ್ತಿರಂದ್ರು ಒಟ್ಟು ಸುಸ್ತು ಅನ್ನೋದು ಆಗ್ತಿತ್ತಿಲ್ಲ. ಬಟ್ ನಾವು ಒಂಚೂರು ಕೆಲಸ ಮಾಡಿಬಿಟ್ರೆ ನಮ್ಗೆ ಸುಸ್ತಾಗ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಮ್ದು ಲೈಫ್ ಸ್ಟೈಲ್ ಆಗಲಿ ಮತ್ತು ನಮ್ದು ಆಹಾರ ಪದ್ಧತಿ ಆಗಲಿ ಯಾವುದೂ ಸರಿಯಾಗಿಲ್ಲಲ್ರಿ. ಹೀಗಾಗಿ ಎಲ್ಲ ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಬಟ್ ಹಿಂದಕಿನ ಆಹಾರ ಪದ್ಧತಿನೇ ಚಲೋ ಐತ್ರಿ. ರೊಟ್ಟಿ, ಹಾಲು, ತುಪ್ಪ, ಸಜ್ಜಕ ಇಂಥವೆಲ್ಲ ಊಟ ಮಾಡ್ತಿದ್ರು. ಈಗ ಎಲ್ಲ ಬಿಟ್ಟು ಬರೀ ಅನ್ನ ತಿಂದೆ, ಚಪಾತಿ ತಿಂದೆ ಮತ್ತು ಪಿಜ್ಜಾ ತಿಂದೆ. ಚಪಾತಿ ತಿನ್ನಬೇಕು, ಅಷ್ಟೊಂದು ಡೈಲಿ ಚಪಾತಿ ತಿಂದ್ರೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೆ ಮಕ್ಕಳಿಗೆ ಮಾತ್ರ ಚಪಾತಿ ಇದ್ರೇ ಇಷ್ಟಪಡ್ತಾರೆ. ಈಗ ಎಲ್ಲ ಅಡುಗೆ ಮಾಡಿಬಿಟ್ಟು ಊಟ ಸ್ಟಾರ್ಟ್ ಆಗೈತೆ ನೋಡಿರಿ. ಮಸ್ತಾಗೆ ಬೆಂಡಿಕಾಯಿ ಚಟ್ನಿ ಮತ್ತು ಮಸಾಲೆ ಖಾರ ಎಣ್ಣೆ ಹಾಕ್ಕೊಂಡಿದ್ದೆ ರೀ. ಭಾಳ ಮಸ್ತ್ ಆಗುತ್ತೆ. ಅವಾಗೆಲ್ಲ ಮಸಾಲೆ ಖಾರ ಕುಟ್ಟಿದ ತಕ್ಷಣ ಮಸಾಲೆ ಖಾರ ಎಣ್ಣೆ ಇಷ್ಟಪಟ್ಟು ಊಟ ಮಾಡ್ತಿದ್ರು. ಭಾಳ ಮಸ್ತ್ ಹತ್ತೈತ್ರಿ ಬಿಸಿ ರೊಟ್ಟಿ ಸಂಗಟ. ಅದನ್ನೇ ನಾನು ಹಾಕ್ಕೊಂಬಿಟ್ಟು ಊಟ ಮಾಡಾಕತ್ತೀನಿ ನೋಡಿರಿ. ಊಟ ಮಾಡೋಣ ಬರ್ರಿ. ಮಸ್ತಾಗೆ ಬಿಸಿ ರೊಟ್ಟಿ ಮತ್ತು ಚಟ್ನಿ. ಈಗ ನನ್ನ ಮಗ ಇದ್ರೆ ಬೆಂಡಿಕಾಯ್ದು ಪಲ್ಯ ಮಾಡೋಕೆ ಸ್ಟಾರ್ಟ್ ಮಾಡ್ಯಾನ ನೋಡಿರಿ. ನಂದು ಊಟ ಆಯಿತು. ಬೆಂಡಿಕಾಯಿ ಪಲ್ಯ ಮಾಡ್ಕೊಂಡು ಊಟ ಮಾಡ್ತಾನಂತ. ಅವ್ರಿಗೇನು ಇಷ್ಟ ಅಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ನಾನು ಭೀ ಏನು ಹೇಳಕ್ಕೆ ಹೋಗಂಗಿಲ್ಲ. ಅಂದ್ರೆ ಅವ್ರಿಗೆ ಇಷ್ಟ ಆಗಿದ್ದು ಮಾಡ್ಕೊಳ್ಳಿ ಮತ್ತು ಅವ್ರಿಗೆ ಗೊತ್ತಾಗಲಿ ಅಂತೇಳಿ ನಗರ ಎಷ್ಟು ಮಸ್ತ್ ಮಾಡ್ಯಾನು. ಮಾಡ್ಕೊಂಬಿಟ್ಟು ಊಟ ಮಾಡಾಕತ್ತಾನು. ಟೇಸ್ಟ್ ಆಗಿತ್ತು. ನಾನು ಟೇಸ್ಟ್ ನೋಡಿದೆ, ಮಸ್ತ್ ಆಗಿತ್ತು ರೀ. ಹಾಗೆ ಮಾಡ್ತಾಯಿದ್ರೆ ಎಲ್ಲ ಬರ್ತೈತಿ. ಈಗ ಟೈಮ್ 8 ಗಂಟೆ ಆಗಿತ್ತು ನೋಡಿರಿ. ನಮ್ಮ ಮನೆಯವರು ಊರಿಗೆ ಹೋಗಿದ್ರು. ಅಂದ್ರೆ ಬಾಬಾನಗರಕ್ಕೆ ಹೋಗಿದ್ರು. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬರೋ ಮುಂದಾಗ ಹಾದ್ಯಾಗ ಇವು ಡ್ರ್ಯಾಗನ್ ಫ್ರೂಟ್ ಇದ್ದು ಅಂತ ಇಲ್ಲಿ ತಿಕೋಟೆಯಿಂದ ಮುಂದೆ ಬಂದ ತಕ್ಷಣ ಅಲ್ಲಿ ಒಂದು ಹೊಲ್ದಾಗ ಹಾಕ್ಯಾರಿ. ಅಲ್ಲಿ ಹಾದಿ ಮೇಲೆ ಅಂದ್ರೆ ರೋಡ್ ಮೇಲೆ ಮಾರಕ್ಕೆ ಇಟ್ಟಿರ್ತಾರೋ ಅಲ್ಲಿಂದ ತೊಗೊಂಡು ಬಂದಾರಿ. ಅವ ಹೊಲ್ದಾಗ ಹರಿದ ತಕ್ಷಣ ಸ್ವಲ್ಪ ಫ್ರೆಶ್ ಆಗಿರ್ತಾವಲ್ಲ ರೀ. ಇಲ್ಲಿ ಮಾರ್ಕೆಟ್ ಒಳಗೆ ತಂದು ಬಿಟ್ರೆ ಅದು ಏನು ಎಲ್ಲ ಬಾಡ್ದಂಗೆ ಆಗಿರ್ತಾವೆ, ತಿನ್ನೋಕೆ ರುಚಿನೇ ಅನ್ಸಂಗಿಲ್ಲ. ಅದಕ್ಕೆ ಜಾಸ್ತಿ ತರಕ್ಕೆ ಹೋಗಂಗಿಲ್ಲ. ಫ್ರೆಶ್ ಇದ್ರೆ ಅಷ್ಟೇ ತರೋದು. ಮತ್ತು ಬಜ್ಜಿ ಮತ್ತು ವಡಾಪಾವ್ ತೊಗೊಂಬಂದಾರಿ. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ತರ್ತೀನಿ ಅಂತಲೂ ಹೇಳಿಲ್ಲ. ಈ ಕಡೆ ನಾನು ಅಡುಗೆ ಮಾಡ್ಕೊಂಡು ಕುಂದ್ರೋದು ಅವ್ರು ತಂದು ಬಿಡೋದ್ರಿ. ಹಿಂಗೆ ಮಾಡ್ತಾರೆ. ಮತ್ತು ಫೋನ್ ಹಚ್ಚಿದಾಗೂ ಏನು ಹೇಳಕ್ಕೆ ಹೋಗಂಗಿಲ್ಲ ತರ್ತೀನಿ ಅಂತೇಳಿ. ಹಿಂಗೆ ಮಾಡಿಬಿಟ್ಟು ನಮಗೆ ಈ ಕಡೆ ಅಡುಗೆ ಮಾಡೋಕೆ ಹಚ್ಚೋದು ಮತ್ತು ಅದೆಲ್ಲ ಹಂಗೆ ಉಳಿದ್ಬಿಡ್ತೈತಿ. ಮತ್ತು ಬೆಳಿಗ್ಗೆ ಅದನ್ನೇ ತಿನ್ನೋದಾಗುತ್ತೆ ರೀ. ಈಗ ತಂದಿದ್ರೆಲ್ಲ ಸ್ವಲ್ಪ ತಣ್ಣಗಾಗಿಬಿಟ್ಟಿದ್ದು ರೀ ಅವು. ಯಾಕಂದರೆ ಗಾಡಿ ಬಂದು ಬಿದ್ದಿತ್ತಂತ ಹಾದಿ ಒಳಗೆ. ಮತ್ತು ಅದನ್ನು ರಿಪೇರಿ ಕೊಟ್ಟು ಆಟೋಕ್ಕೆ ಬಂದಾರಂತ. ಹೀಗಾಗಿ ಎಲ್ಲ ತಣ್ಣಗಾಗಿದ್ದು ಮತ್ತು ಬಿಸಿ ಮಾಡ್ಕೊಳಕತ್ತಿದ್ದೀನಿ ರೀ. ತವಿ ನಾನು ತಿಂದು ಬಂದೀನಿ. ನನಗೇನು ಹುಷು ಇಲ್ಲ ಅಂತ ಅವರು ಅಂದ್ರೆ ರೀ. ಅನ್ನ ಒಂದಿಷ್ಟು ಮಾಡಿ ಇಟ್ಟಿದ್ದೀನಿ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಬೆಳಗ್ಗೆ ಒಗ್ಗರಣೆ ಹಾಕಕ್ಕೆ ಬರ್ತೈತೆ ಅಂತ ಅದನ್ನ ಹಂಗೆ ಇಟ್ಬಿಟ್ಟು ಈಗ ವಡಾಪಾವ್ ತಿನ್ನಾಕತ್ತೀವಿ ನೋಡಿರಿ. ಗ್ರೀನ್ ಚಟ್ನಿ ತೊಗೊಂಡು ಬಾ ಅಂತ ನನ್ನ ಮಗಳಿಗೆ. ಆಲ್ರೆಡಿ ಖಾಲಿನೇ ಮಾಡಿಬಿಟ್ಟಾವ್ರಿ. ಹಪ್ಳ ಫ್ರೈ ಮಾಡಿಕೊಂಡು ಅದಕ್ಕೆ ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ ಹಾಕ್ಕೊಂಡು ತಿಂದ್ಬಿಟ್ಟೆ ಖಾಲಿ ಮಾಡಿ ಇಟ್ಬಿಡ್ತಾಳು. ಇದು ರವಿವಾರ ಬೆಳಿಗ್ಗೆ ನೋಡಿರಿ. ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ಲಾಗ. ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ. ನಾಷ್ಟಕ್ಕೆ ಏನೈತೆ ಅಂದ್ರೆ ನಿನ್ನೆ ಏನು ಅನ್ನ ಜಾಸ್ತಿ ಮಾಡಿ ಇಟ್ಟಿದ್ದಲ್ರಿ. ರಾತ್ರಿ ವಡಾಪಾವ್ ತಿಂದ ಹಂಗೆ ಮಕ್ಕೊಂಡ್ವಿ. ಮತ್ತು ಏನೂ ಊಟ ಮಾಡೋಕೆ ಹೋಗಲಿಲ್ಲ, ಹಾಗೆ ಇತ್ತು. ಅನ್ನನ ಒಂದು ಬೊಗಣಿ ಒಳಗೆ ಹಾಕಿ ಫ್ರಿಜ್ ಒಳಗೆ ಎತ್ತಿಟ್ಟಿದ್ದೆ. ಅದನ್ನ ಈಗ ಒಗ್ಗರಣೆ ಹಾಕೋಬೇಕಂತೇಳಿ. ಇವತ್ತು ಸಂಡೇ ಐತ್ಲ, ಏನಾದರೂ ಸ್ಪೆಷಲ್ ಮಾಡಂತೇಳಿ ನನ್ನ ಮಕ್ಕಳು ಕಿರಿಕಿರಿ ಸ್ಟಾರ್ಟ್ ಆಗೈತಿ.
ಆದರೆ ಅನ್ನ ಮಾತ್ರ ಅದು ಹಾಗೆ ಇಟ್ಬಿಟ್ರೆ ಹಾಳು ಆಕೈತೆ ಅಂತ ನಾನು ಈಗ ಒಗ್ಗರಣೆ ಹಾಕಿ ಕೊಡ್ಬೇಕಂತ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಳಕತ್ತಿದ್ದೀನಲ್ರಿ. ಮತ್ತು ಮಧ್ಯಾಹ್ನ ಅಂದರೆ ಇಷ್ಟ ಆಗಂಗಿಲ್ಲ, ಈಗ ಮಾಡಿಬಿಟ್ರೆ ಅದು ಖಾಲಿ ಆಗ್ತೈತೆ ಅಂತ ಒಗ್ಗರಣೆ ಹಾಕೊಳಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ. ಅನ್ನ ಅಷ್ಟೇ ಒಗ್ಗರಣೆ ಹಾಕಿಬಿಟ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ, ಅದಕ್ಕಂತ ಇವತ್ತು ಮೊಳಕೆ ಬಂದಿದ್ದ ಹುರುಳಿಕಾಳು ಪಕೋಡ ಮಾಡ್ಕೊತೀನಿ ರೀ. ಅದು ವಡಾದ್ರು ಅನ್ಬೋದು, ಪಕೋಡ ಆದರೂ ಅನ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ರೀ. ಇಷ್ಟ ಆಗ್ತಾವಿಲ್ಲ ಅಂತೇಳಿ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದು. ಬಟ್ ನನ್ನ ಮಕ್ಳಿಗೆ ಹೆಂಗೆ ಅನಿಸ್ತಂದ್ರೆ ಲಾಸ್ಟಿಗೆ ನನಗೆ ಜಾಸ್ತಿ ಬೇಕು, ನಿನಗೆ ಜಾಸ್ತಿ ಬೇಕು ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ ಟೈಮ್ ಮಾಡಿಕೊಡ್ನ ಅಂತ ಹೇಳಿದೆ ರೀ. ಈಗ ಅನ್ನ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಸಿಂಪಲಾಗಿ ಏನು ನಾರ್ಮಲಾಗಿ ಅದೇನು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಅಷ್ಟು ಹಾಕಿಬಿಟ್ಟು ಎಲ್ಲ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ ರೀ. ಈಗ ಹುರುಳಿಕಾಳು ಪಕೋಡ ಮಾಡ್ಕೊಳಕ್ಕೆ ಏನಾಯ್ತಲ್ರಿ, ಮೊಳಕೆ ಬಂದಿದ್ದು ಹುರುಳಿಕಾಳನ್ನ ನಾನು ರುಬ್ಕೊತೀನಿ. ಹಾಗಾದ್ರೆ ಎಷ್ಟು ಮಸ್ತಾಗಿ ಮೊಳಕೆ ಬಂದವು. ನಾನು 12 ತಾಸು ನೆನೆಸಿಟ್ಬಿಟ್ಟು, ಅಂದರೆ ಈ ಬೆಳಗ್ಗೆ ನೆನೆಸಿಟ್ಟು ಸಂಜೆಗೆ ನೀರೆಲ್ಲ ತೆಗೆದುಬಿಟ್ಟು ಬುಟ್ಟಿಗೆ ಹಾಕಿ ಇಟ್ಕೊತೀನಿ ರೀ. ಮತ್ತು ಒಂದು 24 ತಾಸು ಆದಮೇಲೆ ಈ ರೀತಿ ಮೊಳಕೆ ಬರ್ತಾವೆ. ಅದನ್ನೇ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ಟು ರುಬ್ಕೊತಿದ್ರಿ. ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ತೀನಿ. ಇಷ್ಟ ಇದ್ರೆ ಹಾಕ್ಬೋದು, ಇಷ್ಟ ಇರಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನಾನು ಸ್ವಲ್ಪ 1 ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕಿದ್ದೀನಿ ರೀ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ, ಅಂದರೆ 1-2 ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟು ಕರಿಬೇವು, ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ರುಬ್ಕೋಬೇಕ್ರಿ. ನೀರು ಹಾಕಕ್ಕೆ ಹೋಗಬಾರ್ದು, ಹಂಗನ ರುಬ್ಕೊತೀನಿ ರೀ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು 1-2 ಸಲ ರುಬ್ಕೋಬೇಕಾಗುತ್ತೆ. ಈ ರೀತಿ ರುಬ್ಕೊಂಡ್ಮೇಲೆ ಅದನ್ನ ಒಂದು ಬೊಗಣಿಗೆ ತೆಗೆದು ಇಟ್ಕೊತೀನಿ. ನೀವು ಬೇಕಂದ್ರೆ ನೀರು ಹಾಕಿ ರುಬ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಬೋದು. ಬಟ್ ನಾನು ನೀರು ಹಾಕ್ಲಾರೆ ರುಬ್ಕೊಂಡಿದ್ದೀನಿ ರೀ. ಮತ್ತು ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿ, ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ರೀ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಮಾಡ್ಬೇಕಂತ ಅಂದೆ ರೀ ಪಕೋಡ. ಬಟ್ ಅದು ಬಾಂಡಿಂಗ್ ಏನಂತಾರು ಸರಿಯಾಗಿ ಉಂಡೆ ಆಗಲಿಲ್ಲ ರೀ. ಅದಕ್ಕಂತ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕಡ್ಲೆ ಹಿಟ್ಟು ಹಾಕಿ ಬಜ್ಜಿ ಥರ ಹಿಂಗೆ ಬಿಡ್ಬೋದು ರೀ. ಬಟ್ ನನ್ನ ಕಡೆ ಕಡ್ಲೆ ಹಿಟ್ಟು ಇದ್ದಿತ್ತಿಲ್ಲ ಅಂತೇಳಿ ನಾನು 1 ಚಮಚದಷ್ಟು ಅಕ್ಕಿ ಹಿಟ್ಟು ಅಷ್ಟೇ ಹಾಕಿದ್ದು. ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ರೆ. ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಅಜ್ವೇನ ರೀ ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡಿ ಪಕೋಡ ಬಿಡಬೇಕ್ರಿ. ಪಕೋಡ ಆದರೂ ಅನ್ಬೋದು, ಬಜ್ಜಿ ಆದರೂ ಅನ್ಬೋದು, ವಡೆ ಆದರೂ ಅನ್ಬೋದು. ನಿಮ್ಗೆ ಏನು ಹೆಸರು ಬರ್ತೈತಿಲ್ಲ ಅದನ್ನ ಇಡೋದು ಅಷ್ಟೇ ರೀ. ನನಗೆ ನನ್ನ ಮನಸ್ಸೊಳಗೆ ಏನು ಬರ್ತೈತಲ್ರಿ ಅದನ್ನ ಟ್ರೈ ಮಾಡ್ತಾ ಇರ್ತೀನಿ. ಅದ್ರ ಮನೆಯೊಳಗೆ ಏನು ಇರ್ತೈತಿಲ್ಲ ಸದ್ಯಕ್ಕೆ ಅದ್ರೊಳಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಫಸ್ಟ್ನೇ ಹಿಡ್ಕೊಂಡು ಅಷ್ಟೇ ರೀ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋದು ಮತ್ತು ಹೆಂಗೈತೆ ಅಂತ ಕೇಳೋದು ಭಾಳ ಇಷ್ಟ ಆಗುತ್ತೆ. ಆದರೆ ಮಾಡಿಕೊಟ್ಟ ತಕ್ಷಣ ಚಲೋ ಐತೆ ಅಂದ್ರೆ ಖುಷಿ ಆಗ್ತೈತಿ, ಇಷ್ಟ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಬೇಜಾರಾಕೈತೆ ಅಷ್ಟೇ. ಆದರೆ ಟ್ರೈ ಮಾಡ್ತಾ ಇರ್ತೀನಿ ರೀ ಹಾಗೆ ಡಿಫ್ರೆಂಟಾಗಿ. ಆ ರೀತಿ ಮಾಡೋದು ನನಗೆ ಇಷ್ಟ ಆಗ್ತೈತಿ. ಈ ರೀತಿ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ರೌಂಡ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕಷ್ಟೇ ರೀ. ನೀವು ಹಾಗೆ ಬೋಂಡ ಥರ ಆದರೂ ಬಿಡ್ಬೋದು, ಈ ರೀತಿ ಉಂಡೆ ಕಟ್ಬಿಟ್ಟು ಆದರೂ ಬಿಡ್ಬೋದು, ಮತ್ತು ವಡಾ ಶೇಪ್ ಆದರೂ ಮಾಡ್ಕೋಬೋದು. ನಮ್ಗೆ ಯಾವ ಶೇಪ್ ಬೇಕಾದರೆ ಆ ಶೇಪ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿ ಹುರುಳಿಕಾಳದ ಪಕೋಡ ರೆಡಿ ಆಗ್ತಾವೆ ನೋಡಿರಿ. ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು, ನನಗೂ ಇಷ್ಟ ಆಗಿದ್ದು. ಮಸ್ತಾಗಿ ಕ್ರಿಸ್ಪಿಯಾಗಿ ಟೇಸ್ಟ್ ಅಂದರೂ ಮಸ್ತಾಗಿದ್ದು ರೀ. ನಾನು ಈ ರೀತಿ ಬರ್ತಾವಂತ ಅಂದ್ಕೊಂಡಿದ್ದಿಲ್ಲ. ಫಸ್ಟಿಗೆ ಟ್ರೈ ಮಾಡೋ ಮುಂದಾಗ ಏನು ಅಂದ್ಕೊಂಡೆ ಅಂದರೆ ಇಷ್ಟ ಆಗ್ಲಿಕ್ಕಂದ್ರೆ ಅದಕ್ಕೊಂದು ಗ್ರೇವಿ ಮಾಡಿಬಿಟ್ಟು ಅದಕ್ಕೆ ಪಲ್ಯ ಥರ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ ರೀ. ಅಂದರೆ ತಿನ್ಲಿಕ್ಕಂದ್ರೆ. ಬಟ್ ಅದನ್ನ ಎಲ್ಲ ಖಾಲಿನೇ ಮಾಡಿಬಿಟ್ರೆ ರೀ. ಇನ್ನಷ್ಟು ಮಾಡಬೇಕಿಲ್ಲ ಮಮ್ಮಿ ಅಂತ ಅನ್ನಕತ್ತಿದ್ರು ನನ್ನ ಮಕ್ಕಳು. ಅಷ್ಟು ಮಸ್ತಾಗಿದ್ದು ರೀ. ನೀವೊಂದ್ಸಲ ಟ್ರೈ ಮಾಡಿರಿ, ಹೆಂಗಿರ್ತಾವಂತ ಹೇಳಿ ಟೇಸ್ಟ್ ಗೊತ್ತಾಗ್ತೈತಿ. ಯಾವಾಗಲೂ ಹುರುಳಿಕಾಳು ಪಲ್ಯ ಅಥವಾ ಹುರುಳಿಕಾಳು ಸಾಂಬಾರು ಮಾಡಿರ್ತಿರಲ್ಲ, ಈ ರೀತಿ ಒಂದ್ಸಲ ಪಕೋಡ ಮಾಡ್ಕೊಂಡು ತಿಂದರೆ ಭಾಳ ಮಸ್ತ್ ಹತ್ತಾವು. ಈಗ ನನ್ನ ಮಗಳಿದ್ರೆ ನಿನ್ನೆ ತಂದಿದ್ರಲ್ರಿ ನಮ್ಮ ಮನೆಯವರು ಡ್ರ್ಯಾಗನ್ ಫ್ರೂಟ. ರಾತ್ರಿ ಅಂತೂ ತಿನ್ನೋಕ್ಕಾಗಲೇ ಇಲ್ಲ, ಯಾಕಂದ್ರೆ ವಡಾಪಾವು 2 ವಡಾಪಾವು 2 ಬಜ್ಜಿ ತಿಂದು ಹೊಟ್ಟೆ ಫುಲ್ ಆಗ್ಬಿಡ್ತು. ಹೀಗಾಗಿ ಯಾರು ಏನೂ ತಿನ್ನೋಕ್ಕವಲ್ಲ ಅಂತಂದರು. ಬೆಳಿಗ್ಗೆ ಕಟ್ ಮಾಡ್ರೆ ಆಯ್ತಂತ ಇಟ್ಟಿದ್ದಾರೆ ಹಾಗೆ. ನನ್ನ ಮಗಳಿಗಿದ್ರೆ ಇದ್ರೊಳಗೆ ಕೆಂಪು ಐತೆ ಒಂದು ಕಲರ್ ಮತ್ತು ವೈಟ್ ಐತೆ ಅಂತ ನೋಡಬೇಕಾಗಿತ್ತು. ಅದಕ್ಕಂತ ಬಂದುಬಿಟ್ಟು ಕಟ್ ಮಾಡಾಕತ್ತಾಳು. ಈ ಕಡೆ ಹುರುಳಿಕಾಳು ಪಕೋಡನೂ ರೆಡಿ ಹಾಕತ್ತಾವು. ಹಾಗಾದ್ರೆ ಕಲರ್ ಎಷ್ಟು ಮಸ್ತ್ ಐತಿ. ಪಿಂಕ್ ಐತಂದ್ರೆ ಆಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಡ್ತು. ಯಾಕಂದ್ರೆ ಪಿಂಕ್ ಕಲರ್ ಅಂದ್ರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಇಷ್ಟ ಆಕೈತಲ್ರಿ. ನನ್ನ ಮಗಳಿಗಂತೂ ಪಿಂಕ್ ಅಂದರೆ ಎಲ್ಲನೂ ಇಷ್ಟ ಆಗ್ತೈತಿ. ಬ್ಯಾಗು ಪಿಂಕ್ ಬೇಕು, ಚಪ್ಪಲು ಪಿಂಕ್ ಬೇಕು ಅಂತ ಕೇಳ್ತಾ ಇರ್ತಾಳು. ಅದಕ್ಕಂತೇಳಿ ಯಾವ ಕಲರ್ ಐತೆ ಮಮ್ಮಿ ಅಂತೇಳಿ ನೋಡೋಕೆ ಕಟ್ ಮಾಡಾಕತ್ತೇವೆ ರೀ. ನಾ ಕಟ್ ಮಾಡ್ತೀನಿ ಅಂದ್ರೂ ಕೇಳಿಲ್ಲ. ನಾ ಕಲರ್ ನೋಡ್ಬೇಕಂತೇಳಿ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ನಾ ಇನ್ನೂ ಪಕೋಡ ಮಾಡಾಕತ್ತಿದ್ದೆ ರೀ. ಈ ಕಡೆ ಪಿಂಕ್ ಐತೈತೆ ಭಾಳ ಖುಷಿಯಾಗಿತ್ತು ರೀ ಆಕೆಗೆ.
ಹಾಗಾದ್ರೆ ಎಷ್ಟು ಮಸ್ತ್ ಐತಿ, ಸಾಫ್ಟ್ ಐತಿ ಹಣ್ಣು. ನಾವು ಮಾರ್ಕೆಟಿಂದ ತಂದಾಗ ಹೆಂಗೆ ಗೊತ್ತಿದ್ರೆ ಎಲ್ಲ ಅದ್ರೊಳಗಿನ ರಸ ಎಲ್ಲ ಬತ್ತದಂಗೆ ಆಗಿರ್ತೈತಿ. ಯಾಕಂದ್ರೆ ಭಾಳ ದಿವ್ಸ ತನಕ ತಂದುಬಿಟ್ಟೆ ಇಟ್ಟಿರ್ತಾರಲ್ಲ, ಫ್ರೆಶ್ ಆಗಿದ್ದಿದ್ದು ಹಣ್ಣನ್ನು ತಿನ್ನಕ್ಕೆ ಒಂಥರ ಖುಷಿ ಅಲ್ರಿ. ಎಷ್ಟು ಮಸ್ತಾಗಿ ಕಲರ್ ಐತಿ ಮತ್ತು ಸಾಫ್ಟು ಐತ್ರಿ, ಭಾಳ ಮಸ್ತ್ ಅಂದ್ರೆ ಮಸ್ತ್ ಇಷ್ಟ ಆಯಿತು ನನಗೂ. ಇದು ಹೋದ ವರ್ಷ ತಂದಿದ್ರಿ, ಈ ವರ್ಷ ಫಸ್ಟ್ ಟೈಮ್ ತಂದಿದ್ದು. ಅಂದ್ರೆ 1 ವರ್ಷ ಆದಮೇಲೆ ತಿನ್ನಾಕತ್ತಿದ್ದು. ಜಾಸ್ತಿ ಕಾಸ್ಟ್ಲಿನೂ ಇರ್ತಾವ್ರಿ ಮತ್ತು ಜಾಸ್ತಿ ಸಿಗಂಗಿಲ್ಲ, ಸಿಕ್ಕರೂ ಸರಿಯಾಗಿರಂಗಿಲ್ಲ. ಎಲ್ಲ ಅದ್ರೊಳಗಿಂದ ರಸ ಎಲ್ಲ ಬತ್ತದಂಗಾಗಿ ಒಂಥರ ಆಗಿರ್ತಾವೆ, ತಿನ್ನಕ್ಕೆ ಮನಸ್ಸೇ ಬರೋಂಗಿಲ್ಲ. ಫ್ರೆಶ್ ಆಗಿದ್ರೆ ತಿನ್ನಕ್ಕೆ ಇಷ್ಟ ಆಗ್ತೈತಲ್ರಿ. ಎಷ್ಟು ಮಸ್ತಾಗಿ ಪ್ಲೇಟು ರೆಡಿ ಆಗೈತೆ ನೋಡಿರಿ. ನಮ್ಮ ಮನೆಯವ್ರಿಗೆ ಫಸ್ಟಿಗೆ ನಾಷ್ಟ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಾಕತ್ತಿದ್ದೀನಿ ನೋಡಿರಿ. ಮಸ್ತಾಗಿ ಪ್ಲೇಟ್ ರೆಡಿ ಆಗೈತೆ ನೋಡಿರಿ. ಕಲರ್ಫುಲ್ ಇವತ್ತು ಪ್ಲೇಟ್, ಯಾಕಂದ್ರೆ ಪಿಂಕ್ ಕಲರ್ ನೋಡಿಬಿಟ್ರೆ ಎಲ್ಲ ಹೆಣ್ಮಕ್ಳಿಗೆ ಖುಷಿ ಆಗ್ತೈತಲ್ಲ. ಮಸ್ತಾಗಿ ಪ್ಲೇಟ್ ರೆಡಿ ಆಗೈತಿ. ಬರ್ರಿ ನಾಷ್ಟ ಮಾಡೋಣಂತ. ನಮ್ಮ ಮನೆಯವ್ರದ್ದು ಆಲ್ರೆಡಿ ನಾಷ್ಟ ಮುಗ್ದೇ ಬಿಟ್ಟು ನಾನು ಪ್ಲೇಟ್ ಹಚ್ಕೊಳಟ್ಟಿದ್ದೀನಿ ರೀ. ನಮ್ಮ ತನು ಮತ್ತು ನಾನು ಕುಂತಿ. ನನ್ನ ಮಗನಿಗಾದ್ರೆ 20 ಸಲ ಕರಿಬೇಕ್ರಿ, ಅವಾಗ ಬಂದು ಕೊಡೋದವ ನಾಷ್ಟಕ್ಕೆ. ನನ್ನ ಮಗಳು ಅಂತಾಳು ಲಿಫ್ಟಿಗೆ ಪಾರಿ ಆಗ್ತೈತಿ ಮಮ್ಮಿ, ಇದನ್ನ ಡೈಲಿ ಇದು ಸ್ವಲ್ಪ ಹಚ್ಕೊಂಡಾಯ್ತು ಅಂತಾಳು. ನಮ್ಮ ಈಗ ನಾಷ್ಟನೂ ಐತೆ ನೋಡಿರಿ. ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಮಧ್ಯಾಹ್ನ ಅಡುಗೆ ಏನೈತಿಲ್ಲ, ಹುರುಳಿಕಾಳು ಸಾಂಬಾರು ಮತ್ತು ಬಿಸಿ ರೊಟ್ಟಿ ಮಾಡಾಕತ್ತಿದ್ದೆ ರೀ. ಆಲ್ರೆಡಿ ಟೈಮ್ 1 ಗಂಟೆ 20 ನಿಮಿಷ ಆಗಿತ್ತು. ನನ್ನ ಮಗನಿಗೆ ಹುಷವಾಗಿತ್ತಂತ ಅದಕ್ಕಂತ ಊಟ ಮಾಡಕ್ಕೆ ಬಂದಾದ್ರೆ. ಇನ್ನು ಮಸ್ತಾಗಿ ಬಿಸಿ ಬಿಸಿ ರೊಟ್ಟಿ ಮತ್ತು ಹುರುಳಿಕಾಳು ಸಾಂಬಾರು ಊಟ ಮಾಡೋದು. ಯಾವಾಗಲೂ ರೊಟ್ಟಿ ಹೆಂಗೆ ಊಟ ಮಾಡ್ಬೇಕು ಗೊತ್ತಂದ್ರೆ, ಈ ಕಡೆ ಮಾಡ್ತಾ ಇದ್ದಂಗೆ ಹಿಂಗೆ ಬಿಸಿ ಬಿಸಿ ರೊಟ್ಟಿ ತಿಂದುಬಿಟ್ರೆ ಭಾಳ ಇಷ್ಟ ಆಗ್ತೈತಿ. ಮತ್ತು ಎಷ್ಟು ರೊಟ್ಟಿ ತಿಂದಿವಂದು ಗೊತ್ತಾಗಿಲ್ಲ, ಭಾಳ ರುಚಿ ಹತ್ತವು. ರೊಟ್ಟಿ ತಣ್ಣಗಾದ್ಮೇಲೆ ಉಣ್ಣಕ್ಕೆ ಮನ್ಸಾಗಂಗಿಲ್ಲ ರೀ. ಅದು ತೆಗೆನ ಊಟ ಮಾಡಬೇಕು, ಅವಾಗ ಭಾಳ ಮಸ್ತ್ ಆಗ್ತೈತಿ ಮತ್ತು ಇಷ್ಟನೂ ಆಗ್ತೈತಿ. ನನಗಾದರೂ ಅಷ್ಟೇ ರೀ, ನನ್ನ ಮಕ್ಕಳಿಗಾದರೂ ಅಷ್ಟೇ. ತೆವೆನ್ ತೆಗೆದ ತಕ್ಷಣ ಊಟ ಮಾಡಬೇಕು ಅವರು, ಅಂದ್ರೆ ತಿನ್ನಬೇಕು, ಅಂದರೂ ರುಚಿ ಅನ್ನಿಸ್ತೈತಿ. ಅದಕ್ಕೆ ರೊಟ್ಟಿ ಮಾಡಾಕತ್ತಿದ್ದೆಲ್ಲ, ನಾ ಊಟ ಮಾಡ್ತೀನಿ ಮಮ್ಮಿ ಅಂತೇಳಿ ನನ್ನ ಮಗ ಬಂದುಬಿಟ್ಟು ಪ್ಲೇಟ್ ಹಚ್ಕೊಳಕತ್ತಿದ್ದಾರೆ. ಇವತ್ತು ಸಿಂಪಲಾಗಿ ಅಷ್ಟೇ ಹುರುಳಿಕಾಳು ಸಾಂಬಾರು ಮತ್ತು ರೊಟ್ಟಿ ಅಷ್ಟೇ ಮಾಡಿದ್ದು. ಮತ್ತು ತರಕಾರಿನೂ ಮನೆಯೊಳಗೆ ಖಾಲಿ ಆಗಿತ್ತು ರೀ, ಹೀಗಾಗಿ ಅಷ್ಟೇ ಮಾಡ್ಕೊಂಡಿದ್ದು. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸಂದ್ರೆ, ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.